ಆಗಸ್ಟ್ 14 ದೇಶಾದ್ಯಂತ ಕೂಲಿ ಸಿನಿಮಾ ಬಿಡುಗಡೆಯಾಗಿದೆ. ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಆಗಿ ಓಡ್ತಾ ಇದೆ. ಈ ಸಿನಿಮಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರದ್ದು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ 4 ಸೂಪರ್ ಸ್ಟಾರ್ಗಳು ಆಕ್ಟಿಂಗ್ ಮಾಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ, ರಜನಿಕಾಂತ್, ನಾಗಾರ್ಜುನ, ಅಮೀರ್ ಖಾನ್, ರಚಿತಾ ರಾಮ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಕೂಡ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ರಜನಿಕಾಂತ್ ಅವ್ರ ಪಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ನಾಗಾರ್ಜುನ ಸರ್ ಅವ್ರದ್ದು, ಹಾಗೆ ಉಪೇಂದ್ರ ಅವ್ರದ್ದು, ಅಮೀರ್ ಖಾನ್ ಅವ್ರದ್ದು ಎಲ್ಲರೂ ಪಾತ್ರ ಕೂಡ ವಿಭಿನ್ನವಾಗಿದೆ. ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಂಡು ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ ಪೊಲೀಸ್ ಪಾತ್ರ ಮಾಡಿರ್ತಕ್ಕಂತಹ, ಅದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಮಾಡಿರ್ತಕ್ಕಂತಹ ಸೌಬಿನ್ ಶಾಹಿರ್ ಅವ್ರ ಪಾತ್ರ. ಈ ಸಿನಿಮಾದಲ್ಲಿ ಫಸ್ಟ್ ಅವ್ರ ಪಾತ್ರ ನೋಡ್ಬೇಕಾದ್ರೆ ಎಲ್ರು ಅನ್ಕೊಂಡಿರ್ತಾರೆ ಇವ್ರ ಪಾತ್ರ ಏನೋ ಅದು ಡಮ್ಮಿ ಕೇಸು, ಇವ್ರೇನೋ ಕಾಮಿಡಿ ಪೀಸು ಅನ್ಕೊಂಡಿರ್ತಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವರೇ ನಂಬರ್ 1 ಕಿಡಿ ಅಂತ ಹೇಳಿ. ಫಸ್ಟ್ ಸಾಫ್ಟ್ ಆಗಿ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವ್ರು ಗ್ಯಾಂಗ್ಸ್ಟರ್ ಆಗಿ ಹೋಗ್ತಾರೆ ಅಂತ ಹೇಳಿ. ನಮ್ಮ ಕೊನೆಗೆ ರಚಿತಾ ರಾಮ್ ಅವರು ಕೂಡ ಫಸ್ಟ್ ಸಾಫ್ಟ್ ಆಗಿ ಕಾಣಿಸ್ತಾ ಇರ್ತಾರೆ. ಒಂಥರ ಲವ್ ಮಾಡೋ ಸೀನ್ ಇದೆಲ್ಲ ಕಾಣಿಸ್ತಾ ಇರ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಅವರು ರಿಯಲ್ ವಿಲನ್ ಆಗಿ. ಅವ್ರ ಪಾತ್ರ ಅಂತೂ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಆಕ್ಷನ್ ಸಿನಿಮಾ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಏನು ಅಂತ ಹೇಳಿದ್ರೆ ದೇವರು ಮನುಷ್ಯನ ಒಬ್ಬನ್ನ ಒಂದೇ ಸರಿ ಸಾಯಿಸುತ್ತೆ, ಹಾಗೆ ಡ್ರಿಂಕ್ಸ್ ಅನ್ನೋದು ಪ್ರತಿದಿನ ಮನುಷ್ಯನ ಸಾಯಿಸುತ್ತೆ ಅಂತಕ್ಕಂಥದ್ದು ವಿಶೇಷವಾಗಿ. ಹಾಗೆ ಲೋಕೇಶ್ ಕನಗರಾಜ್ ಇವರು ಒಂದು ಈ ಸ್ಟಾರ್ ನಟಗಳನ್ನ ಇಟ್ಕೊಂಡು ಅದ್ಭುತವಾಗಿ ಸಿನಿಮಾವನ್ನ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಶ್ರುತಿ ಹಾಸನ್ ಅವ್ರ ಪಾತ್ರ, ಅವ್ರ ಪಾತ್ರನ ಕೂಡ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಕೊನೆಗೆ ಈ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ಅವರು ಅವ್ರ ಸ್ನೇಹಿತನನ್ನ ಏನಕ್ಕೋಸ್ಕರ ಸಾಯಿಸಿದ್ರು ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಹೋರಾಡ್ತಕ್ಕಂತ ಒಂದು ಸಿನಿಮಾ ಇದಾಗಿದೆ. ಹಾಗೆ ಇದರಲ್ಲಿ ಅನಿರುದ್ಧ್ ರವಿಚಂದ್ರ ಅವರ ಮ್ಯೂಸಿಕ್ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರು ಕೂಡ ಹೋಗಿ ವಾರಾಂತ್ಯದಲ್ಲಿ ಅಥವಾ ಸಂಜೆ ಆದ್ಮೇಲೆ ಅಥವಾ ಡೇ ಟೈಮ್ ಅಲ್ಲಿ ಈ ಸಿನಿಮಾವನ್ನ ನೋಡಬಹುದು. ಅದ್ಭುತವಾಗಿ ಮೂಡಿ ಬಂದ ಚಿತ್ರ ಅಂತ ಹೇಳಿದ್ರೆ ಅದು ಕೂಲಿ.